ಹಲೋ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೆಕ್ಸ್ ಆನ್ ಯೂಟ್ಯೂಬ್ ಚಾನಲ್. ನಾವು ಒಂದು ಮೊಬೈಲ್ನ ಬೈ ಮಾಡಬೇಕಾದ್ರೆ ಮೊಬೈಲ್ನ ಸ್ಪೆಸಿಫಿಕೇಶನ್ ಫಸ್ಟ್ ಒಂದು ನೋಡ್ತೀವಿ. ಅದರ ಡಿಸ್ಪ್ಲೇ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಮೆಮೊರಿ, ಬ್ಯಾಟ್ರಿ ಹಾಗೂ ಅದರ ಪ್ರೈಸ್ನ ನೋಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಡಿಸ್ಪ್ಲೇನಲ್ಲಿ ಯಾವ್ಯಾವ ಥರ ಟೈಪ್ಸ್ ಇದೆ, ಅದರಲ್ಲಿ ಯಾವುದು ಬೆಸ್ಟ್ ಆಗಿರುವಂಥ ಒಂದು ಡಿಸ್ಪ್ಲೇ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೇನ್ ಆಗಿ ಮೊಬೈಲ್ನಲ್ಲಿ 3 ಟೈಪ್ಸ್ ಬರುತ್ತೆ. ಅದರಲ್ಲಿ ಎಲ್ ಸಿ ಡಿ ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ, ಹಾಗೆ LED ಬರುತ್ತೆ. LED ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ, ಹಾಗೆ ರೆಟಿನಾ. ಈ ಒಂದು 3 ಮೈನ್ ಟೈಪ್ಸ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ನಾವಿವಾಗ ಫಸ್ಟು LCD ಡಿಸ್ಪ್ಲೇ ಬಗ್ಗೆ ತಿಳ್ಕೊಳ್ಳೋಣ. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಸೊ LCD ಡಿಸ್ಪ್ಲೇನಲ್ಲಿ ಸ್ಕ್ರೀನ್ ಹಿಂದೆ ಒಂದು ಬ್ಯಾಕ್ ಲೈಟ್ ಇರುತ್ತೆ. ಈ ಒಂದು ಲೈಟನ್ನು ನಾವು CCFL ಅಂತ ಕರಿತೀವಿ, ಅಂದರೆ ಕೋಲ್ಡ್ ಕ್ಯಾಥೋಡ್ ಫ್ಲೋರೋಸೆಂಟ್ ಲ್ಯಾಂಪ್ ಅಂತ. ಈ ಲೈಟ್ನ ನಾವು ಸ್ಕ್ರೀನ್ ಮೇಲೆ ಬಿಟ್ಟಾಗ ಸ್ಕ್ರೀನ್ ಮೇಲೆ ಇರುವಂಥ ಒಂದು ಕಂಟೆಂಟ್ ನಮಗೆ ವಿಸಿಬಲ್ ಆಗುತ್ತೆ. ಈ ಬ್ಯಾಕ್ ಲೈಟು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಆಗ್ತಿದ್ದಂಗೆ ಅಲ್ಲಿರುವಂತಹ ಒಂದು ಪಿಕ್ಸೆಲ್ ಮೇಲೆ ಬೀಳ್ತಿದ್ದ ಹಾಗೆ ಅಲ್ಲಿರುವಂಥ ಒಂದು ಕಂಟೆಂಟ್ಗಳು ನಮಗೆ ಡಿಸ್ಪ್ಲೇ ಆಗುತ್ತೆ, ಅಂದರೆ ವಿಸಿಬಲ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಟೈಪ್ಸ್ ಇದೆ. ಫಸ್ಟ್ ಒಂದು ಟೈಪ್ ಬಂದು ನಮಗೆ ಟ್ವಿಸ್ಟೆಡ್ ನಿಮ್ಯಾಟಿಕ್ ಅಂತ. ಇದನ್ನು ಕಂಪ್ಯೂಟರ್ ಮಾನಿಟರ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಗೇಮರ್ಸು, ಅಂದರೆ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದನ್ನು ಗೇಮರ್ಸ್ಗಳು ಮಾನಿಟರ್ಸಲ್ಲಿ, ಕಂಪ್ಯೂಟರ್ ಮಾನಿಟರ್ಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇದರಲ್ಲಿ ಇನ್ನೊಂದು ಟೈಪ್ ಇದೆ, ಇದು IPS LCD ಡಿಸ್ಪ್ಲೇ ಅಂತ. ಇದರಲ್ಲಿ IPS LCD ಪ್ಯಾನೆಲ್ಸ್ಗಳಿರುತ್ತೆ, ಅಂದರೆ IPS ಅಂದರೆ ಇನ್ ಪ್ಲೇನ್ ಸ್ವಿಚಿಂಗ್ LCD ಅಂತ. ಇದು LCDನಲ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಇದು ಏನಂದರೆ ಬೆಟರ್ ಒಂದು ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ ಸ್ಕ್ರೀನ್ ಮೇಲೆ. ನಿಮಗೆ ಗೊತ್ತಿರ್ಬೋದು, ಮೊದಲೆಲ್ಲ ಯೂಸ್ ಮಾಡ್ತಿರೋ ಟಿವಿಗಳು ದೊಡ್ಡದಾಗಿರ್ತಿತ್ತು, ಅದರಲ್ಲ ಏನು ಮಾಡ್ತಿದ್ರು ಅಂದರೆ CRTಯನ್ನೇ ಯೂಸ್ ಮಾಡ್ತಿದ್ರು, ಅಂದರೆ ಕ್ಯಾಥೋಡ್ ರೇ ಟ್ಯೂಬನ್ನೇ ಯೂಸ್ ಮಾಡ್ತಿದ್ರು ಈ ಒಂದು ಡಿಸ್ಪ್ಲೇ ಟೆಕ್ನಿಕ್ಗೋಸ್ಕರ. ಸೊ ಇವಾಗೆಲ್ಲ LCD LED ಟಿವಿಗಳೆಲ್ಲ ಬಂದಿದೆ. ಸೊ ನೆಕ್ಸ್ಟ್ ಡಿಸ್ಪ್ಲೇ ಬಂದು LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. LEDಗಳನ್ನ ನೀವು ಎಲ್ಲ ಕಡೆ ನೋಡಿರ್ತೀರ. LEDಗಳನ್ನ ಇವಾಗ ಕಾಮನ್ ಆಗಿ ಎಲ್ಲ ಕಡೆ ಬಲ್ಬ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ಇದರಿಂದ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ, ಹಾಗೆ ಒಂದು ಒಳ್ಳೆಯ ಬೆಳಕನ್ನು ಕೂಡ ಕೊಡುತ್ತೆ. ಸೊ ಇಲ್ಲೂ ಅಷ್ಟೇ LED ಡಿಸ್ಪ್ಲೇನಲ್ಲಿ ಏನು ಮಾಡ್ತಾರೆ ಅಂದರೆ ಬ್ಯಾಕ್ಲೈಟಾಗಿ LEDಗಳನ್ನ ಯೂಸ್ ಮಾಡ್ತಾರೆ. LCDನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ CCFLನ ಬ್ಯಾಕ್ಲೈಟಾಗಿ ಯೂಸ್ ಮಾಡ್ತಿರು, ಬಟ್ ಇಲ್ಲಿ CCFL ಬದಲಾಗಿ LEDಗಳನ್ನ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಕಲರ್ನ ಚೆನ್ನಾಗಿ ಸ್ಕ್ರೀನ್ ಮೇಲೆ ಪ್ರೊಡ್ಯೂಸ್ ಮಾಡುತ್ತೆ, ಒಂದೊಳ್ಳೆ ಕಂಟೆಂಟ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಹಾಗೆ ಪವರ್ ಕನ್ಸಂಪ್ಷನ್ ಕೂಡ ನಮಗೆ ಇದರಲ್ಲಿ ಕಡಿಮೆ ಇರುತ್ತೆ, ಅದರಿಂದ ಒಳ್ಳೆ ಬೆಟರ್ ಬ್ಯಾಟ್ರಿ ಬ್ಯಾಕಪ್ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ LEDನಲ್ಲಿ ಏನಾಗುತ್ತೆ ಅಂದರೆ ಇದು LCDಗಿನ್ನ ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ನಮಗೆ LED ಡಿಸ್ಪ್ಲೇನಲ್ಲಿ 2 ಟೈಪ್ ಆಫ್ ಡಿಸ್ಪ್ಲೇ ಸಿಗುತ್ತೆ. ಒಂದು ಅಮೂಲ್ಡ್, ಎರಡನೇದು OLED ಡಿಸ್ಪ್ಲೇ. ಇವಾಗ ನಾವು ಅಮೂಲ್ ಡಿಸ್ಪ್ಲೇ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಡಿಸ್ಪ್ಲೇನಲ್ಲಿ ನಮಗೆ ಪಿಕ್ಸೆಲ್ಲೇ LED ಥರ ಆ್ಯಕ್ಟ್ ಮಾಡುತ್ತೆ, ಅಂದರೆ ನಮಗೆ ಬ್ಯಾಕ್ ಲೈಟ್ನ ಅವಶ್ಯಕತೆ ಇರೋದಿಲ್ಲ. ಸೊ ಇದರಲ್ಲಿ ಪವರ್ ಕೂಡ ಹೆಚ್ಚಾಗಿ ಕನ್ಸ್ಯೂಮ್ ಆಗೋದಿಲ್ಲ. ಇದರಲ್ಲಿ ಒಂದು ಟ್ರೂ ಬ್ಲ್ಯಾಕ್ ಕಲರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಸ್ಕ್ರೀನಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ ಅಲ್ವಾ, ಯಾವುದಾದ್ರು ಕಂಟೆಂಟ್ ಬ್ಲ್ಯಾಕ್ ಕಲರ್ ಇದ್ದರೆ ಅಲ್ಲಿ ಆ ಒಂದು LED ಆಫ್ ಆಗುತ್ತೆ. ಸೊ ಅಲ್ಲಿ ನಮಗೆ ಟ್ರೂ ಒಂದು ಬ್ಲ್ಯಾಕ್ ಕಲರ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಸೊ LEDನಲ್ಲಿ ನೆಕ್ಸ್ಟು ಡಿಸ್ಪ್ಲೇ ಬಂದು OLED ಅಂತ. OLED ಅಂದರೆ ಇದು ಕೂಡ ಅಮೂಲ್ ಡಿಸ್ಪ್ಲೇ ಥರನೇ ಇರುತ್ತೆ. ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ಒಂದು ಆರ್ಗ್ಯಾನಿಕ್ ಥಿನ್ ಫಿಲ್ಮನ್ನು 2 ಕಂಡಕ್ಟರ್ಗಳ ಮಧ್ಯೆ ಹಾಕಿರ್ತಾರೆ. ಸೊ ಇದರಿಂದ ಒಂದು ಬೆಟರ್ ಕ್ವಾಲಿಟಿಯ ಡಿಸ್ಪ್ಲೇ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟು ಡಿಸ್ಪ್ಲೇ ಟೈಪ್ ಬಂದು ರೆಟಿನಾ ಡಿಸ್ಪ್ಲೇ ಅಂತ. ಈ ಒಂದು ಡಿಸ್ಪ್ಲೇನ ಆ್ಯಪಲ್ ಮೊಬೈಲ್ ಫೋನ್ಗಳಲ್ಲಿ ನಾವು ನೋಡ್ಬೋದು. ಇದು ಕೂಡ ಸೇಮು LCDನಲ್ಲಿ ನಾವು IPS LCD ಡಿಸ್ಪ್ಲೇ ಅಂತ ನೋಡಿದ್ವಿ, ಸೇಮು ಅದೇ ಥರ ಇರುತ್ತೆ ಇದು ಕೂಡ. ಬಟ್ ಇದರಲ್ಲಿ PPI ಜಾಸ್ತಿ ಇರುತ್ತೆ. PPI ಅಂದರೆ ಪಿಕ್ಸೆಲ್ ಪರ್ ಇಂಚ್. PPI ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ರೆಸೊಲ್ಯೂಷನ್ ಬಗ್ಗೆ, ಅದರಲ್ಲಿ ಪಿಕ್ಸೆಲ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೋಡಿ ನಿಮಗೆ ಪಿಕ್ಸೆಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಲಾಸ್ಟ್ಲಿ ಯಾವುದೋ ಒಂದು ಬೆಸ್ಟ್ ಡಿಸ್ಪ್ಲೇ ಅಂತ ನೋಡೋದಾದರೆ ಅಮೂಲ್ಡ್ ಮತ್ತು OLED ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಸ್ಟ್ ಕ್ವಾಲಿಟಿ, ಒಳ್ಳೆಯ ಒಂದು ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಟ್ರೂ ಬ್ಲ್ಯಾಕ್ ಕಲರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇದು, ಮತ್ತು ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರೋದ್ರಿಂದ ಒಳ್ಳೆಯ ಒಂದು ಬ್ಯಾಟ್ರಿ ಬ್ಯಾಕಪ್ ಕೂಡ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದರ ಒಂದು ಪ್ರೈಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ನಿಮಗೆ ಯಾವ ಡಿಸ್ಪ್ಲೇ ಬೆಸ್ಟ್ ಅನಿಸ್ತು ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋ.